ಎಲ್ಲರಿಗೂ ನಮಸ್ಕಾರ. ಕಲಾ ಸಂಗಮ ಸುದ್ದಿವಾಹಿನಿಗೆ ಸ್ವಾಗತ. ಹೊಸೂರಿನಲ್ಲಿ ಹುಲಗಬಾಳಿ ಶರಣಶ್ರೀ ಪ್ರಶಸ್ತಿ ಪ್ರದಾನ. ನಮ್ಮನ್ನು ನಮಗೆ ತೋರಿದವರು ಸಿದ್ದೇಶ್ವರ ಶ್ರೀಗಳು. ಸಿದ್ದರಾಜ್ ಪೂಜಾರಿ ಅಭಿಮತ. ವಿಜಯಪುರ ಜ್ಞಾನಯೋಗಾಶ್ರಮದ ನಿವೃತ್ತ ಉಪನ್ಯಾಸಕರು ಸಸಾಲಟ್ಟಿಯ ಎಸ್ ಸಲ್ಬನ್ ಅವರವರಿಗೆ ಶರಣಶ್ರೀ ಪ್ರಶಸ್ತಿ ಪ್ರದಾನ. ಸುದ್ದಿ ವಿವರ. ದಾರ್ಶನಿಕರು ಮತ್ತು ದಾರ್ಶನಿಕರು ಆಗಿದ್ದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮಗೆ ನಮ್ಮನ್ನು ತೋರಿದ ಮೇರು ಸದೃಶ್ಯ ವ್ಯಕ್ತಿತ್ವ ಉಳ್ಳವರಾಗಿದ್ದರು ಎಂದು ರಬಕವಿಯ ಹಿರಿಯ ಸಾಹಿತಿಗಳು ಕಾವ್ಯ ಕೌಸ್ತುಭ ಪ್ರಶಸ್ತಿ ಪುರಸ್ಕೃತ ಶ್ರೀ ಸಿದ್ದರಾಜ್ ಪೂಜಾರಿ ತಿಳಿಸಿದರು. ಶನಿವಾರ ಹೊಸೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ ಬಾಗಲಕೋಟೆ ತಾಲೂಕು ಘಟಕ ರಬಕವಿ ಬನ್ನಟ್ಟಿ ತೇರ್ದಾ ಮಹಾಲಿಂಗಪುರ ವಲಯಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಲಿಂಗೈಕ್ಯ RS ಹುಲಗಬಾಳಿಯವರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಹಾಗೂ ಹುಲಗಬಾಳಿ ಶರಣಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ದತ್ತಿ ಉಪನ್ಯಾಸ ನೀಡಿ ಮಾತನಾಡಿದರು. ಸಂತ ಶ್ರೇಷ್ಠ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಆಧ್ಯಾತ್ಮವನ್ನು ಅತ್ಯಂತ ಸರಳವಾಗಿ ಹೇಳಿದವರು. ಅವರದು ನಿಷ್ಕಲ್ಮಶ ಜೀವನವಾಗಿತ್ತು. ನಿರ್ಲಿಪ್ತರಾಗಿ ಬಯಲು ಸದೃಶರಾಗಿ ಬದುಕಿದವರು. ಪ್ರಕೃತಿಯನ್ನು ಆನಂದಿಸಿ ದೇವರನ್ನು ಕಂಡ ಮಹಾನ್ ಸಂತರಾಗಿದ್ದರು. ಅವರು ಜ್ಞಾನಸೂರ್ಯರಾಗಿ ಜಗತ್ತಿನ ಮತ್ತು ಜನರಲ್ಲಿರುವ ಕತ್ತಲೆಯನ್ನು ಕಳೆದು ಬೆಳಕು ತೋರಿದವರಾಗಿದ್ದರು. ದಾರ್ಶನಿಕತೆಯೊಂದಿಗೆ ವೈಚಾರಿಕತೆಯನ್ನು ಬೆಳೆಸಿದ ವಿಶ್ವಶ್ರೇಷ್ಠ ಸಂತರಾಗಿದ್ದರು ಎಂದು ಸಿದ್ದರಾಜ ಪೂಜಾರಿ ಹೇಳಿದರು. ಹುಲಗಬಾಳಿ ಶರಣಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿದ ವಿಜಯಪುರದ ಜ್ಞಾನಯೋಗಾಶ್ರಮದ ನಿವೃತ್ತ ಉಪನ್ಯಾಸಕರು ಸಸಾಲಟ್ಟಿ ಗ್ರಾಮದ SC ಸಲ್ಬನ್ ಅವರವರು ಮಾತನಾಡಿ, ಪ್ರತಿಯೊಬ್ಬರೂ ಸಿದ್ದೇಶ್ವರ ಸ್ವಾಮೀಜಿಯವರ ಸರಳತೆಯನ್ನು ಅಳವಡಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿಯನ್ನು ಹೊಂದಿರಬೇಕು. ಇದರಿಂದ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ. ಉತ್ತಮವಾದ ಸ್ಪರ್ಧೆಯನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು. ಪ್ರಶಸ್ತಿ ನೀಡಿರುವುದು ತಮಗೆ ಹೆಮ್ಮೆ ತಂದಿದೆ ಎಂದು ತಿಳಿಸಿದರು. ಪ್ರಗತಿಪರ ರೈತರು ಹಿರಿಯ ನ್ಯಾಯವಾದಿಗಳಾದ ವೆಂಕಟೇಶ್ ನಿಂಗಸಾನಿ ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. MS ಹೊಸಮಠ್ ಮುಖ್ಯೋಪಾಧ್ಯಾಯರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷರಾದ ಮಕ್ರು ಮೇಘಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ತಾಲೂಕಿನಾದ್ಯಂತ ಕನ್ನಡ ಸಾಹಿತ್ಯ ಪರಿಷತ್ತು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಡೆಸುವಲ್ಲಿ ಹಿರಿಯ ಸಾಹಿತಿಗಳ ಮಾರ್ಗದರ್ಶನ ಹಾಗೂ ಸಹೃದಯಿ ಸಾಹಿತ್ಯಾಸಕ್ತರ ನೆರವು ಸಹಕಾರ ನಿರಂತರ ನಮಗೆ ದೊರಕುತ್ತಾ ಇರುವುದು ಸಂತಸವನ್ನುಂಟು ಮಾಡಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಾಮನಿರ್ದೇಶಿತ ಸದಸ್ಯರಾದ ಕಿರಣ್ ಆಳ್ಗಿ ಆಗಮಿಸಿದರು. ಲಿಂಗೈಕ್ಯ RS ಹುಲಗಬಾಳಿಯವರ ಸ್ಮರಣಾರ್ಥ ಕೊಡಮಾಡುವ ಹುಲಗಬಾಳಿ ಶರಣಶ್ರೀ ಪ್ರಶಸ್ತಿಯನ್ನು SC ಸಲ್ಬನ್ ಅವರವರಿಗೆ ಇದೇ ಸಂದರ್ಭದಲ್ಲಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ದತ್ತಿದಾನಿಗಳಾದ ಹಿರಿಯ ಸಾಹಿತಿಗಳಾದ ಮಲ್ಲಿಕಾರ್ಜುನ ಹುಲಗಬಾಳಿ, ಮಹಾಲಿಂಗಪ್ಪ ಹುಲಗಬಾಳಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಹಾಗೂ ಶಿಕ್ಷಣ ಸಂಯೋಜಕರಾದ ಶ್ರೀಶೈಲ್ ಬುರ್ಲಿ, ಸಂಘಟನಾ ಕಾರ್ಯದರ್ಶಿ ಮಹಾಶಾಂತ ಶೆಟ್ಟಿ, ಪ್ರೊಫೆಸರ್ BR ಪೊಲೀಸ್ ಪಾಟೀಲ್, GS ವಡಗಾಮಿ, MS ಬದಾಮಿ, ಶಿವಾನಂದ ಬಾಗಲಕೋಟ್ ಮಠ್, ಮಲ್ಲಪ್ಪ ನಾಗಣಿ, ದಾನಪ್ಪ ಆಸಂಗಿ, ಡಾಕ್ಟರ್ DA ಬಾಗಲಕೋಟ್, ಚಂದ್ರಶೇಖರ ಶೆಟ್ಟಿ, BS ಬುಟ್ಟಣ್ಣವರ್, ಈರಣ್ಣ ಗಣಮುಖಿ ಇದ್ದರು. ಶಿಕ್ಷಕರಾದ CP ಕರ್ಲಟ್ಟಿ ಸ್ವಾಗತಿಸಿದರು. ರವಿ ಹೊನಗೌಡ ನಿರೂಪಿಸಿದರು. SR ಬೂದಿಹಾಳ್ ವಂದಿಸಿದರು. ವಂದನೆಗಳು. ಭಾಷಣ ಮಾಡ್ತಾ ಇದ್ದೆ. ಅಜ್ಜ ಅವರು ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿದ್ರು. ಆ ಕಡೆ ಒಂದು ಹಾವು ಹರ್ಕೊಂಡು ಬಂತು. ಸ್ಟೇಜ್ ಮೇಲೆ ನಮ್ಮ ಕಾಲಂದ ಆಯ್ತು, ಅಜ್ಜಾವ್ರ ಕಾಲಂದ ಆಯ್ತು ಸೋತು ಎಲ್ಲರೂ ಹಾವು 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 ಅಂತೇಳಿ 23,000 ಜನ ಸುಮ್ಮನೆ